ಬಿಬಿಎಂಪಿ ಭಾಗ ಮಾಡೋ ವಿಚಾರಕ್ಕೆ ಭಾರಿ ವಿರೋಧ ಕೇಳಿ ಬರ್ತಿದೆ. ಸರ್ಕಾರದ ನಿರ್ಧಾರಕ್ಕೆ ಇದೀಗ ಕನ್ನಡ ಪರ ಸಂಘಟನೆಗಳು ಕೆಂಡಾಮಂಡಲವಾಗಿವೆ. ಬಿಬಿಎಂಪಿ ವಿಂಗಡಿಸುವ ವಿಚಾರಕ್ಕೆ ಈಗ ಆಕ್ರೋಶ ಶುರುವಾಗಿದ್ದು, ಬಿಬಿಎಂಪಿ ಕೇಂದ್ರ ಒಂದೇ ಆಗಿರಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಬಿಬಿಎಂಪಿ ವಿಭಜನೆಗೆ ಕನ್ನಡ ಪರ ಸಂಘಟನೆಗಳ ವಿರೋಧ. ಪಾಲಿಕೆ ವಿಂಗಡಣೆ ಬೇಡ, ಅಭಿವೃದ್ಧಿ ಮಾಡಿ ಅಂತ ಪಟ್ಟು. ಬಿಬಿಎಂಪಿಯನ್ನ 5 ಪಾಲಿಕೆಯನ್ನಾಗಿ ವಿಭಜನೆ ಮಾಡೋ ವಿಚಾರವಾಗಿ ಈ ಹಿಂದೆ ರಾಜಕೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದು. ಇದರ ಜೊತೆಗೆ ಸಾರ್ವಜನಿಕ ವಲಯಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆದರೆ ಇದೀಗ ಸರ್ಕಾರದ ನಡೆಗೆ ಕನ್ನಡ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಈ ಬಗ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ನಿರ್ಧಾರದ ವಿರುದ್ಧ ಕೆಂಡ ಕಾರಿದ್ರು. ಬಿಬಿಎಂಪಿ 5 ಭಾಗವಾದ್ರೆ ನೋಡುಗರ ಕಣ್ಣಿಗೆ ನಗೆಪಾಟಲಿಗೆ ಕಾರಣವಾಗುತ್ತೆ. ಇದರ ಜೊತೆ ಸಾರ್ವಜನಿಕರಿಗೆ ನಾನಾ ಸಮಸ್ಯೆ ಆಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ರು. ಇದರಿಂದ ಇವ್ರಿಗೆ ಏನು ಅನುಕೂಲ ಏನು ಅಂತ ಒಂದು ಪ್ರಶ್ನೆ. ಅನಾನುಕೂಲವೇ ಜಾಸ್ತಿ, ಒಳ್ಳೆಯದಲ್ಲ. ಮೊದಲನೆಯದಾಗಿ ಈ ನಾಡಪ್ರಭು ಕೆಂಪೇಗೌಡರ ಚಿಂತನೆಗೆ ಬಹಳ ಕೆಟ್ಟದಾಯಿತು. ಅವರ ಉದ್ದೇಶ ಬೆಂಗಳೂರು ನಗರ ಅದ್ಭುತವಾಗಿರಬೇಕು ಅಂತ ಹೇಳಿ ಈ ಬೆಂಗಳೂರು ನಗರವನ್ನ ಆ ಚಿಂತನೆ ಮಾಡಿದಾಗ ಬೆಂಗಳೂರು ನಗರಕ್ಕಿರುವ ಏನೇನು ಅನುಕೂಲಗಳು ಬೇಕು ಅದೆಲ್ಲ ಕೆಂಪೇಗೌಡರು ಆ ಕಾಲದಲ್ಲೇ ಅದನ್ನ ಮಾಡಿದ್ದಾರೆ. ಇನ್ನು ಬಿಬಿಎಂಪಿಯನ್ನು 5 ಭಾಗ ಮಾಡೋ ಬದಲು ಅಭಿವೃದ್ಧಿ ಕೆಲಸ ಮಾಡಿ ನಗರದ ರಸ್ತೆ, ಒಳಚರಂಡಿ, ಪಾದಚಾರಿ ಮಾರ್ಗ ಸೇರಿ ಅನೇಕ ಅಭಿವೃದ್ಧಿ ಕಡೆಗೆ ಗಮನ ನೀಡಿ ಎಂದು ಕಿಡಿಕಾರಿದ್ರು. ಪಾಲಿಕೆ ವಿಭಜನೆಗೆ ಆಗುವ ಖರ್ಚಿನಲ್ಲಿ ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡಲು ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು. ಇನ್ನು ಸರ್ಕಾರದ ಈ ನಿರ್ಧಾರ ವಿರೋಧಿಸಿ ಚಳುವಳಿಗೆ ವಾಟಾಳ್ ನಾಗರಾಜ್ ಪ್ಲಾನ್ ಮಾಡಿದ್ದಾರೆ. ಆಗಸ್ಟ್ 14ರಂದು ಬಿಬಿಎಂಪಿ ಮುಂದೆ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಸಾರ್ವಜನಿಕರಿಗೆ ಇದರ ಅರಿವು ಮೂಡಿಸಲು ಜಾಥಾ ನಡೆಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಒಟ್ನಲ್ಲಿ ಬಿಬಿಎಂಪಿ ವಿಭಜನೆ ವಿಚಾರ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು, ಸರ್ಕಾರದ ನಡೆಗೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ. ಇತ್ತ ಸರ್ಕಾರ ಮಾತ್ರ ಕಲ್ಲು ಬಂಡಿಯಂತೆ ತನ್ನ ನಿರ್ಧಾರಕ್ಕೆ ಬದ್ಧವಾಗಿದ್ದು, ಬಿಬಿಎಂಪಿ ವಿಭಜನೆ ಮಾಡಲು ಶತಸಿದ್ಧವಾಗಿದೆ. ಕನ್ನಡ ಪರ ಸಂಘಟನೆಗಳ ಹೋರಾಟ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.